ಕೆಲವು ಮಾತುಗಳು ಎಷ್ಟು ಗಂಭೀರವಾಗಿರುತ್ತೆ, ಎಷ್ಟು ಶಾಸ್ತ್ರೀಯವಾಗಿ ಪ್ರಾಮಾಣಿಕವಾಗಿರುತ್ತೆ ಅಂತ ಶ್ರೀಮದಾಚಾರ್ಯರು ತೈತ್ತಿರೀಯೋಪನಿಷತ್ತಿನ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಯಶಸ್ಸು ಬೇರೆ, ಕೀರ್ತಿ ಬೇರೆ ಅಂತ. ದಿಕ್ಷು ಯಾನಾತ್ ಯಶೋ ವ್ಯಾಪ್ತಂ ಕೀರ್ತಿ ಪ್ರತ್ಯಕ್ಷತ ಸ್ತುತಿ ಅಂತ ವಿಭಾಗ ಮಾಡ್ತಾರೆ. ಯಶಸ್, ಕೀರ್ತಿ ಸಾಮಾನ್ಯವಾಗಿ ಒಂದೇ ಅರ್ಥ ಅಲ್ವಾ? ಇವನ ಕೀರ್ತಿ, ಇವನ ಯಶಸ್ಸು ಎರಡೂ ಒಂದೇ. ಆದರೆ ಶ್ರೀಮದಾಚಾರ್ಯರು ಅದರಲ್ಲಿ ಸೂಕ್ಷ್ಮ ವ್ಯತ್ಯಾಸ ಇದೆ. ಯಶಸ್, ಯಾನಾತ್ ಯಶಃ, ಎಲ್ಲ ದಿಕ್ಕುಗಳಲ್ಲಿ ಹರಡತ್ತಲ್ಲ, ಅದು ಯಶಸ್ಸು. ಯಾಕಂದರೆ ಯಾನ ಮಾಡತ್ತೆ, ಯಶಸ್ಸು. ಕೀರ್ತಿ ಅಂದರೆ ಕೀರ್ತನ, ಎದುರಿಗೆ ಬಂದು ಏನು ಹೊಗಳ್ತಾರೆ, ನೀನು ಹೀಗೆ ಹಾಗೆ ಅಂತ, ಅದು ಕೀರ್ತಿ. ಇದು ಶ್ರೀಮದಾಚಾರ್ಯರು ಮಾಡಿದ ವ್ಯಾಖ್ಯಾನ ಅಂತ ಮಾತ್ರ ತಿಳಿಯುವುದಲ್ಲ. ಮಹಾಭಾರತದ ಈ ಪ್ರಸಂಗದಲ್ಲಿ ಆ ಇಂದ್ರ ಮತ್ತು ಅಗ್ನಿಗಳು ಹೇಳುವ ಮಾತಿನಿಂದ ನಮಗೆ ಸ್ಪಷ್ಟವಾಗುತ್ತೆ ಶ್ರೀಮದಾಚಾರ್ಯರು ಮಾಡಿದ ವ್ಯಾಖ್ಯಾನ ಎಷ್ಟು ಪ್ರಾಚೀನ ಪರಂಪರೆಗೆ